ಇವತ್ತು ನಮ್ ಕಾಲೇಜ್ ಸ್ಪೋರ್ಟ್ಸ್ ನ 2ನೇ ದಿನ. ನಿನ್ನೆ ಕಬಡ್ಡಿಲಿ 3 ಟೀಮ್ ಗೆದ್ದಿದ್ದು, ಅದ್ರಲ್ಲಿ ನಮ್ ಟೀಮ್ ಕೂಡ ಒಂದು. ಗೆದ್ದಿರೋ 3 ಟೀಮ್ ಅಲ್ಲಿ ಯಾವ್ದಾದ್ರು ಒಂದ್ ಟೀಮ್ ಗೆ ಬೈ ಸಿಕ್ಕಿ ಫೈನಲ್ ಆಡೋಕೆ ಚೀಟಿ ಎತ್ಬೇಕಾಗಿತ್ತು. ಇವತ್ ಬೆಳಿಗ್ಗೆಯಿಂದ ನಮ್ ಟೀಮ್ ಅವರೆಲ್ಲ ನಮಗ್ ಬೈ ಸಿಕ್ಕರೆ ಸಾಕು ಅಂತ ಅನ್ಕೋತಿದ್ದು. ಒಂದ್ 10:30 3 ಟೀಮ್ ಕ್ಯಾಪ್ಟನ್ಸ್ ಚೀಟಿ ಎತ್ತಕ್ ಕರ್ಸಿದ್ರು. ಎಲ್ರಿಗೂ ಏನ್ ಕ್ಯೂರಿಯಾಸಿಟಿ ಅಂತೀರಾ, ಯಾರು ಫೈನಲ್ ಹೋಗ್ಬೋದು ಅಂತ ನೋಡೋದಿಕ್ಕೆ. ಕೊನೆಗೂ ಚೀಟಿ ಎತ್ತಿದ್ರು. ಮೊದ್ಲೇನೆ ರೂಲ್ಸ್ ಹೇಳ್ಬಿಟ್ಟಿದ್ರು, ಯಾರ್ದು ಕೊನೆಯಲ್ಲಿ ಚೀಟಿ ಉಳಿಯುತ್ತೋ ಅವರೇ ಡೈರೆಕ್ಟ್ ಫೈನಲ್ ಆಡ್ತಾರೆ ಅಂತ. ಫಸ್ಟ್ ಚೀಟಿ ಓಪನ್ ಮಾಡಿದ್ರು, ಸೆಕೆಂಡ್ ಇಯರ್ ಡಿ ಫಾರ್ಮ್ ಆಗಿತ್ತು. ಸೆಕೆಂಡ್ ಚೀಟಿ ಓಪನ್ ಮಾಡಿದ್ರು, ಎಂ ಫಾರ್ಮ್ ಆಗಿತ್ತು. ಇನ್ನ ಕೊನೆ ಚೀಟಿ ಉಳಿದಿದ್ ನಮ್ದೇನೆ. ನಮ್ಗೆ ಬೈ ಸಿಕ್ಕಾದ್ಮೇಲೆ ಎಲ್ರ ಮುಖದಲ್ಲೂ ಖುಷಿ, ಏನೋ ಫೈನಲ್ ಮ್ಯಾಚ್ ನೇ ಗೆದ್ಬಿಟ್ಟಿದೀವೇನೋ ಅನ್ನೋ ತರ. ಫಸ್ಟ್ ಮ್ಯಾಚ್ ಡಿ ಫಾರ್ಮ್ ಮತ್ತೆ ಎಂ ಫಾರ್ಮ್ ಇತ್ತು, ಅದ್ರಲ್ಲಿ ಡಿ ಫಾರ್ಮ್ ಗೆಲ್ತು. ಇವಾಗ ಡಿ ಫಾರ್ಮ್ ಗು ಮತ್ತೆ ನಮಗೂ ಫೈನಲ್ ಮ್ಯಾಚ್ ಬೀಳ್ತು. 2 ಟೀಮ್ ಅವರು ಸೆಕೆಂಡ್ ಇಯರ್ಸ್ ಆದ್ರೆ ನಾವು ಬಿ ಫಾರ್ಮ್ ಅವರು ಡಿ ಫಾರ್ಮ್ ಎಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ ಎಲ್ಲ ಒಟ್ಟಿಗೆ ಹೋಗೋದ ಅಂದ್ಬಿಟ್ಟು ಕೋರ್ಟ್ ಎಂಟ್ರಿ ಅದು. ಮ್ಯಾಚ್ ಸ್ಟಾರ್ಟ್ ಆಯ್ತು. ಫಸ್ಟ್ ನಮ್ಗೇನೆ ಪಾಯಿಂಟ್ಸ್ ಬತ್ತಿದ್ದು, ಅದಾದ್ಮೇಲೆ ಅವರನ್ನು ರಿಕವರಿ ಮಾಡಿದ್ರು. ಫಸ್ಟ್ ಹಾಫ್ ಆಗೋವರೆಗೂ ಆಲ್ಮೋಸ್ಟ್ ಈಕ್ವಲ್ ಅಲ್ಲೇ ಹೋಗಿದೀವಿ. ಫಸ್ಟ್ ಹಾಫ್ ಅಲ್ಲಿ ನಮ್ದು 1 ಪಾಯಿಂಟ್ ಲೀಡ್ ಇದ್ದಿದ್ದು. ಸೆಕೆಂಡ್ ಹಾಫ್ ಫಸ್ಟ್ ರೈಡ್ ಅಲ್ಲೇ 4 ಪಾಯಿಂಟ್ ಕೊಟ್ಬಿಟ್ಟು ಅಲ್ಲೇ ಒಂಥರ ಮ್ಯಾಚ್ ಟರ್ನ್ ಆಗಿದೆ ಅವ್ರ ಕಡೆ. ಅದಾದ್ಮೇಲೆ ಲೀಡ್ ತಗೊಳಕ್ಕೆ ಆಗ್ಲಿಲ್ಲ ನಮ್ಗೆ. ಅವ್ರ ಟೀಮ್ ಅಲ್ಲಿ ಡಿಫೆನ್ಸ್ ಸ್ಟ್ರಾಂಗ್ ಇತ್ತು, ಹಂಗಾಗಿ ಚಾನ್ಸೇ ಕೊಡ್ತಿರಲ್ಲ ರೈಡ್ ಪಾಸ್ ಮಾಡಕ್ಕೆ. ಫೈನಲ್ ನ ಡಿ ಫಾರ್ಮ್ ಅದವರೆ ಗೆದ್ದಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಟಗ್ ಆಫರ್ ಇತ್ತು. ನಮ್ಮ ಮೈಕ್ಳು ಚೆನ್ನಾಗಿ ಫಸ್ಟ್ ರೌಂಡ್ ಗೆದ್ರು. ಸೆಕೆಂಡ್ ರೌಂಡ್ ಅಲ್ಲಿ ಸಖತ್ ಕಾಂಪಿಟೇಷನ್ ಕೊಟ್ರು ಅಂತ ಮುಡುಗ್ರು. ಇನ್ ಸ್ವಲ್ಪ ಎಳ್ದಿದ್ರೆ ಗೆಲ್ತಿದ್ವೇನೋ ಅಂತ ಅನಿಸ್ತಿತ್ತು. ಈ ರೌಂಡ್ ಏನಾರ ಗೆದ್ದಿರ ಫೈನಲ್ ರೌಂಡ್ ಆಡ್ಬೋದಿತ್ತು, ಆದ್ರೆ ಗೆಲ್ಲಕ್ ಆಗ್ಲಿಲ್ಲ. ಟಗ್ ಆಫರ್ ಆದ್ಮೇಲೆ ನೆಕ್ಸ್ಟ್ ವಾಲಿಬಾಲ್ ಇತ್ತು, ಅದನ್ನ ನೋಡಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಕಬಡ್ಡಿ ಆಡಾದ್ಮೇಲೆ ಮೈಕ ಎಲ್ಲ ಸಖತ್ ನೋಯ್ತಿತ್ತು. ಅದಕ್ಕೆ ಮನೆಗ್ ಬಂದ್ಬಿಟ್ಟೆ. ಮೈಕ್ಳು ವಾಲಿಬಾಲ್ ನ ಎಲ್ಲರೂ ಚೆನ್ನಾಗಿ ಚಾಂಪಿಯನ್ಸ್ ಆಗೋರೆ, ಆದ್ರೆ ಅದು ನೋಡೋದ್ ಮಿಸ್ ಮಾಡ್ಕೊಂಡೆ. ಆಮೇಲೆ ಕ್ರಿಕೆಟ್ ನು ಆಡ್ದು, ಅದನ್ನು ಫಸ್ಟ್ ಮ್ಯಾಚ್ ಸೋತ್ಬಿಟ್ಟು ಅದಕ್ಕೆ ಅದು ಯಾವ್ದು ಲಾಗ್ ಹಾಕಿಲ್ಲ. ಕಾಲೇಜಲ್ಲಿ ನಡೆಯೋ ಸ್ಪೋರ್ಟ್ಸ್ ಡೇ ಅದೊಂದು ಜಸ್ಟ್ ಡೇ ಅಲ್ಲ, ಒಂಥರ ಸ್ಪೆಷಲ್ ಡೇ ನಮ್ಮಂತವ್ರಿಗೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.